ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ರೈತರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಬಂದ್ ಮಾಡಿದ್ರು. ಗದಗದ ಲಕ್ಷ್ಮೇಶ್ವರ ಬಂದ್ ಆಗಿದೆ. ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಈ ಬಂದ್ಗೆ ಕರೆ ಕೊಡಲಾಗಿತ್ತು ರೈತ ಸಂಘಟನೆಯಿಂದ. ಈಗ ಗದಗದ ಲಕ್ಷ್ಮೇಶ್ವರ ಸಂಪೂರ್ಣ ಬಂದ್. ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸಿದಂತಹ ರೈತರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈಗ ಬಂದ್ಗೆ ವ್ಯಾಪಕ ಸ್ಪಂದನೆ ವ್ಯಕ್ತವಾಗಿದೆ. ಧರಣಿಗೆ ಅಂದ್ರೆ ಈ ಕೇಂದ್ರ ಸ್ಥಾಪನೆ ಆಗಬೇಕು ಅನ್ನುವಂತಹ ಆಗ್ರಹಕ್ಕೆ ಏನು ಸ್ಪಂದನೆ ಸಿಗದಂತಹ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ರೈತರು ಬಂದ್ಗೆ ಕರೆ ಕೊಟ್ಟಿದ್ರು. ನಮ್ಮ ಪ್ರತಿನಿಧಿ ಸಂಜೀವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದ್ದು ಒತ್ತಾಯಿಸಿ ಇವತ್ತು ರೈತರು ಲಕ್ಷ್ಮೇಶ್ವರ ಬಂದ್ ಕರೆ ನೀಡಿದ್ದಾರೆ. ಈಗ ಬೆಳಗ್ಗೆಯಿಂದಲೂ ಕೂಡ ಇಡೀ ಲಕ್ಷ್ಮೇಶ್ವರ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ವಿವಿಧ ಹಳ್ಳಿಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಈಗ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಈಗ ಈ ಭಾಗದಲ್ಲಿ ಹೋರಾಟದ ಒಂದು ವೇದಿಕೆ ಕೂಡ ಇದೆ. ಇದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣ. ಈಗಾಗಲೇ ಕಳೆದ 5 ದಿನಗಳಿಂದ ಕೂಡ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಓರ್ವ ಶ್ರೀಗಳು ಕಳೆದ 5 ದಿನಗಳು ಉಪವಾಸ ಸತ್ಯಾಗ್ರಹ ಕೂಡ ಆರಂಭಿಸಿದ್ದಾರೆ. ಇದರಲ್ಲಿ ಒಬ್ಬ ರೈತರ ಕೇಳೋಣ, ಸರ್ ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇದ್ರಿ, ಏನು ನಿಮ್ಮ ಭರವಸೆ ಸಿಕ್ಕಿಲ್ವಾ ಅಂತ? ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಬಾರಿ ಗೋಂಜಾಳ 90% ಗೋಂಜಾಳ ಬೆಳೆದಿದ್ದಾರೆ. ಈಗ ಅದಕ್ಕೆ ಈಗ ಖರೀದಿದಾರರು ಏನು ಮಾಡಕತ್ತಾರೆ ದಲ್ಲಾಳಿಗಳು ಅಂತಂದ್ರೆ ಬರೀ 1500, 1600, 1750 ಹಿಂಗೆ ತೊಗೊಳಕತ್ತಾರ. ಈಗ ಕೇಂದ್ರ ಸರ್ಕಾರ ಏನೈತಿ 2400 ರೂಪಾಯಿ ಘೋಷಣೆ ಮಾಡೈತಿ. ಅದಕ್ಕೆ ತಕ್ಷಣ ಈಗ ಏನೈತಿ ಅಂತಂದ್ರೆ ರಾಜ್ಯ ಸರ್ಕಾರ ಗೋಂಜಾಳ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ನಮ್ಗೆ ಭಾಳ ಅನಿಸಿಕೆ ಐತಿ. ಅದಕ್ಕೆ ನಿನ್ನೆ 11 ಗಂಟೆಗೆ ಮೊನ್ನೆ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಬಂದು ಸಾಂತ್ವನ ಅಂತ ಹೇಳಕ್ಕೆ ಬಂದಿದ್ರು. ಅದಕ್ಕೆ ನಮ್ಮ ರೈತರು ಯಾರು ಒಪ್ಪಲಿಲ್ಲ. ಇಲ್ಲ, ತಕ್ಷಣ ನೀವು ಖರೀದಿ ಕೇಂದ್ರ ತೆಗೆದ್ರೆ ಭಾಳ ಒಳ್ಳೇದಾಗತ್ತೆ ಅಂತ ಹೇಳಿಲ್ಲ. ಅವರು ನಮಗೆ ಇನ್ನೊಂದು 8 ದಿವಸ ಟೈಮ್ ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ಕೂಡಲೇ ತಕ್ಷಣ ಈಗ ನಮಗೆ ಖರೀದಿ ಕೇಂದ್ರ ಮಾಡಿದ್ರೆ ನಮ್ಮ ರೈತರು ಉಳ್ಕೊಳ್ತಾರ. ಇಲ್ಲ ಅಂದ್ರೆ ನಮ್ಮ ರೈತರು ಉಳ್ಕೊಳ್ಳೋಂಥ ಪರಿಸ್ಥಿತಿ ಒಳಗಿಲ್ಲ. ಇಷ್ಟು ರೈತರ ಮಾತು. ಏನು ಸರ್ಕಾರ ಖರೀದಿ ಕೇಂದ್ರ ಶೀಘ್ರ ಆರಂಭಿಸಿ, ಇಲ್ಲಾಂದ್ರೆ ನಾವು ರೈತರ ಹೋರಾಟ ಇನ್ನೂ ಕೂಡ ಉಗ್ರ ಆಗಲಿದೆ ಅನ್ನೋ ಎಚ್ಚರಿಕೆ. ವಿವಾಹಿತ ಒಂಟಿ ಮಹಿಳೆಯರೇ ಎಚ್ಚರ. ಮರು ಮದುವೆಯ ಹೆಸರಿನಲ್ಲಿ ಮಹಾ ದೋಖ ಆಗ್ತಾ ಇದೆ. ಪ್ರೀತಿ ಮರು ಮದುವೆ ಈ ಹೆಸರಿನಲ್ಲಿ ನಡೀತಾ ಇರುವಂತಹ ಮಹಾ ದೋಖ ಸ್ಟೋರಿ ಇದು. ಒಂಟಿ ಮಹಿಳೆಯನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತಹ ಗ್ಯಾಂಗ್ ಶ್ರೀಮಂತ ವಿವಾಹಿತ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡುತ್ತೆ. ಈಗ ಲೈಂಗಿಕವಾಗಿ ಬಳಸ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆ ವಿಡಿಯೋ ಇಟ್ಕೊಂಡು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತಹ ಗ್ಯಾಂಗ್. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಾದಂತಹ ಮಹಾಮೋಸ. ಪೊಲೀಸರ ಮೊರೆ ಹೋಗಿದ್ರು ಸಂತ್ರಸ್ತ ಮಹಿಳೆಯರು. ಹೀಗಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಸಂತ್ರಸ್ತ ಮಹಿಳೆಯರು, ನಾವು ಗಮನಿಸ್ತಾ ಇರುವಂಥದ್ದು ಸಂತ್ರಸ್ತ ಮಹಿಳೆಯರು. ಮರು ಮದುವೆಯ ಹೆಸರಿನಲ್ಲಿ ಈ ಎಲ್ಲ ಸಂತ್ರಸ್ತರಿಗೆ ದೋಖ ಆಗಿದೆ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇವರ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಹಣಕ್ಕಾಗಿ ಪೀಡಿಸುವಂತಹ ದಂಧೆ ಇದು. ಮೋಸ ಹೋದವರು ಗೋಳು ಹೇಳ್ಕೊಳ್ತಾ ಇದ್ದಾರೆ. ಅವರ ಗೋಳು ಯಾವ ಶತ್ರುವಿಗೂ ಬೇಡ. ಚಿಂತಾಮಣಿ ನಗರ ಪೊಲೀಸರ ಮೊರೆ ಹೋಗಿದ್ದಾರೆ ಈ ಮಹಿಳೆಯರು, ಸಂತ್ರಸ್ತರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಮೋಸ ಹೋದಂತಹ ಒಬ್ಬೊಬ್ಬ ಮಹಿಳೆಯದ್ದು ಒಂದೊಂದು ಕತೆ ಹೃದಯ ಕಲ್ಕತ್ತೆ. ಚಿಂತಾಮಣಿಯ ಈ ಸಂತ್ರಸ್ತ ಮಹಿಳೆಯರು ಈಗ ದೂರು ಕೊಟ್ಟಿದ್ದಾರೆ. ಈ ಮಹಿಳೆಯರ ಗೋಳು ಹೇಳ್ತಿರೋದಾಗಿದೆ. ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಇವರಿಂದ ಹಣ ಪೀಕುವಂತಹ ಈ ಗ್ಯಾಂಗ್ ಚಿಂತಾಮಣಿಯ ಸಿಎಂ ಗಿರೀಶ್ ಅಲಿಯಾಸ್ ಸಾಯಿ ಸುದೀಪ್ ಎನ್ನುವ ಪಾಪಿಯಿಂದ ಮಹಾಮೋಸ ಆಗಿದೆ. ಈ ಪಾಪಿ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಈ ನೊಂದ ಸಂತ್ರಸ್ತ ಮಹಿಳೆಯರು. ನ್ಯಾಯಕ್ಕಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಈ ಮಹಿಳೆಯರು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಈ ಗ್ಯಾಂಗ್ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಸಂತ್ರಸ್ತರು ಹೇಳ್ತಾ ಇರೋದೇನು? ಇವರೇನಾದ್ರೂ ಈಗ ಬಲೆಗೆ ಸಿಕ್ಕಿದಾರಾ, ಹೇಗೆ? ಪ್ರತಿಮಾ, ಹೌದು. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಮೂಲದ ಈ ಸಿಎಂ ಗಿರೀಶ್ ಅಲಿಯಾಸ್ ಸಾಯಿ ಸುದೀಪ್ ಅಂತಕ್ಕಂಥ ವ್ಯಕ್ತಿ ಏನಿದ್ರೆ, ಇವರು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳ ಮೂಲಕ ಯಾರು ಒಂಟಿ ಮಹಿಳೆಯರಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಯಾರು ಮದುವೆ ಆಗಿ ಗಂಡನನ್ನು ಬಿಟ್ಟಿರ್ತಾರೆ ಮತ್ತು ಗಂಡನಿಂದ ದೂರ ಇರ್ತಾರೆ ಅಂತ ಮಹಿಳೆಯರನ್ನ ಫೇಸ್ಬುಕ್ ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಮಾಡಿಕೊಂಡು ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ಡಿ ಅವ್ರನ್ನ ಅವ್ರ ಜೊತೆ ಒಂದು ಸಲಿಗೆಯಿಂದ ಬೆರೆತು ನಂತರ ಅವ್ರ ಜೊತೆ ಇರತಕ್ಕಂತ ಒಂದು ಫೋಟೋ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡು ಅವರಿಗೆ ಬ್ಲಾಕ್ ಮೇಲ್ ಮಾಡುವಂತದ್ದು ಮತ್ತು ಅವ್ರನ್ನ
ಮರು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನಂಬಿಸಿ ಮರಳು ಮಾಡಿ ಅವ್ರ ಕಡೆಯಿಂದ ಒಬ್ಬೊಬ್ಬ ಮಹಿಳೆಯಿಂದ ಲಕ್ಷಾಂತರ ರೂಪಾಯಿ 1 ಲಕ್ಷದಿಂದ 25-30 ಲಕ್ಷ ರೂಪಾಯಿಗಳಿಗೂ ಹಣ ವಂಚನೆ ಮಾಡಿದಂತ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಮತ್ತೆ ಈತನ ಕಿರುಕುಳದಿಂದ ಬೇಸತ್ತಲ್ಲಿ ಸುಮಾರು 3-4 ಜನ ಮಹಿಳೆಯರು ಈಗಾಗಲೇ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ನೀಡುವಿಕೆ ನಿನ್ನೆ ರಾತ್ರಿ ಸಹ ಒಂದು ದೂರನ್ನು ಕೊಟ್ಟಿದ್ದಾರೆ. ಮತ್ತೆ ಈಗಲೂ ಸಹ ಒಂದು ಠಾಣೆಯಲ್ಲಿ ದೂರು ದಾಖಲು ಮಾಡಿ ನ್ಯಾಯ ಕೊಡಿ ಅಂತ ಹೇಳಿ ಒಂದು ಅಂಗಲಾಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಏನ್ ಮಾಡಿದಾನೆ ಈ ಒಂದು ವ್ಯಕ್ತಿ, ಇದು ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಕೆಲವರನ್ನ ಮದುವೆ ಮಾಡಿಕೊಂಡು ವಂಚಿಸತಕ್ಕಂತ ಒಂದು ಅಭ್ಯಾಸವಂತ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ನೀಡಿದ್ದಾರೆ. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.